ಇರುವಂತ ಈ ಜಗತ್ತಿನಲ್ಲಿ ನಾವು ಕೂಡ ಅಷ್ಟೇ ಫಾಸ್ಟ್ ಆಗಿನೇ ಓಡ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಓದ್ಬೇಕು ಅಂತಂದ್ರ ಅಲ್ಲಿ ಪುಸ್ತಕಗಳು ರೀಡರ್ ಪ್ಲಾಟ್ಫಾರ್ಮ್ ಅಂತ ಬಂದಿದೆ. ಆಮೇಲೆ ಗೂಗಲ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಅದನ್ನ ಹೋಗ್ಬೋದು. ಸೊ ಹಲವಾರು ಪ್ಲಾಟ್ಫಾರ್ಮ್ಗಳು ಇರೋದ್ರಿಂದ ಅವುಗಳನ್ನ ಬಳಸ್ಕೊಂಡು ನಾವು ಅಲ್ಲಿ ಸಂಪೂರ್ಣ ಉಚಿತ ಇರ್ತದೆ. ಇನ್ನೊಂದಿದೆ ರೀಡರ್ಸ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ, ಅಲ್ಲಿ TBR ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಅಲ್ಲಿ ಪುಸ್ತಕಗಳು ಉಚಿತವಾಗಿನೇ ಸಿಗೋದ್ರಿಂದ ಅವುಗಳನ್ನ ಡೌನ್ಲೋಡ್ ಮಾಡಿಟ್ಕೊಂಡು ಸಮಯ ಸಿಕ್ಕಾಗ, ಯಾಕಂದ್ರೆ ನಮ್ಮ ಜೀವನ ಮೊಬೈಲ್ ಜೊತೆನೆ ನಡೆಯೋದ್ರಿಂದ ಆ ಮೊಬೈಲ್ ನಲ್ಲಿನೇ ಕೂಡ ಆ ಪುಸ್ತಕಕ್ಕೂ ಕೂಡ ನಾವು ಏನ್ ಮಾಡ್ಬೇಕು, ಅವಕಾಶವನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಹಲವಾರು ಪ್ಲಾಟ್ಫಾರ್ಮ್ಗಳಿವೆ ನೋಡ್ರಿ. ವರ್ಚುವಲ್ ರೀಡಿಂಗ್ ಅಂತ ಇದೆ, ಆನಂತರ ಕಿಂಡಲ್, ಆಮೇಲೆ ಗೂಗಲ್ ಪ್ಲೇ ಬುಕ್ಸ್, ಆಮೇಲೆ ಆಡಿಬಲ್ ಪ್ಲಾಟ್ಫಾರ್ಮ್, ಆಮೇಲೆ ಪ್ರಾಜೆಕ್ಟ್ ಗುಟೆನ್ಬರ್ಗ್. ಇವೆಲ್ಲ ಹೆಂಗದಾವ ಅಂತಂದ್ರೆ ಸಂಪೂರ್ಣ ಉಚಿತ. ಆಮೇಲೆ ಸಾಕಷ್ಟು ಪುಸ್ತಕಗಳನ್ನು ಅದು ಇಲ್ಲಿ ಕನ್ನಡ ಪುಸ್ತಕಗಳು ಕೂಡ ಇವೆ. ಸೊ ಈ ಪುಸ್ತಕಗಳು ಬಹಳ ಚೀಪ್ ಆಗಿರ್ತವೆ. ಟೈಮ್ಸ್ ಟು ರೀಡ್ ಅಂತ ಒಂದಿದೆ, ಗುಡ್ ರೀಡರ್ಸ್ ಅಂತ ಒಂದಿದೆ. ಇದು ಕನ್ನಡ ಪುಸ್ತಕಗಳ ಹಲವಾರು ಅಸಂಖ್ಯಾತ ಕನ್ನಡ ಪುಸ್ತಕಗಳ ಸಂಗ್ರಹವನ್ನ ಒಳಗೊಂಡಿದ್ದು ನಾವು ಇದನ್ನ ಓದ್ಬೋದು. ಅಂದ್ರೆ ಮೊಬೈಲ್ ನಲ್ಲಿನೇ ಕೂಡ ಪುಸ್ತಕಗಳನ್ನು ಓದುವಂತ ಒಂದು ಈಗ ಇರೋದ್ರಿಂದ ಸೊ ನಮಗೆ ಪುಸ್ತಕ ಓದ್ಲಿಕ್ಕೆ ಸಮಯ ಇಲ್ಲ, ಪುಸ್ತಕವನ್ನ ಕೊಂಡೊಯ್ಲಿಕ್ಕೆ ಆಗಲ್ಲ ಅನ್ನುವಂತ ಒಂದು ಮನೋಭಾವನೆಯಿಂದ ನಾವು ಹೊರಬಂದು ಇದನ್ನ ಓದಿದ್ವಿ ಅಂತಂದ್ರ ಸೊ ನಮ್ಮ ವ್ಯಕ್ತಿತ್ವ ವಿಕಸನ ಆಗೋದ್ರಲ್ಲಿ ಯಾವುದೇ ಕೂಡ ಸಂದೇಹ ಇಲ್ಲ. ಸೊ ಇದರಿಂದ ಏನಾಗ್ತದೆ ಅಂತಂದ್ರ ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಆಗುವುದರ ಜೊತೆ ಇನ್ನೊಬ್ಬರಿಗೆ ಕೂಡ ನಾವು ಅಷ್ಟು ಮಾದರಿ ಆಗ್ಲಿಕ್ಕೂ ಕೂಡ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಒಂದು ಉದಾಹರಣೆಯನ್ನ ನಾನು ಹೇಳ್ತೇನೆ. ಬಹುಶಃ ನಾನು ಓದಿದ ಕೆಲವೊಂದು ಪುಸ್ತಕಗಳನ್ನ ನಾನು ಹೇಳ್ತೇನೆ. ಯಾವ್ದಂತಂದ್ರೆ ಈಗ ಇದು ಬರ್ತೈತಿ ನೋಡ್ರಿ, ಸಂಸ್ಕಾರ ಅಂತ ಹೇಳಿ, UR ಅನಂತಮೂರ್ತಿ ಅವ್ರದ್ದು ಸಂಸ್ಕಾರ. ಬಹಳ ಹಳೆಯದ ಪುಸ್ತಕ. ಇತ್ತೀಚೆಗೆ ಬರುವಂತ ಕೆಲವೊಂದಿಷ್ಟು ನಾನು ಓದಿದ್ದು ಮಲೆಗಳಲ್ಲಿ ಮದುಮಗಳು. ನೋಡ್ರಿ, ಸಂಸ್ಕಾರ ಕಾದಂಬರಿಯಲ್ಲಿ ಯಾವ ರೀತಿ ಅನಂತಮೂರ್ತಿ ಅವ್ರು ಹೇಳ್ತಾರ ಅಂತಂದ್ರ ಅದನ್ನ ಓದ್ತಾ ಅದ್ರಲ್ಲಿ ನಾವು ಮುಳುಗಿನೇ ಹೋಗ್ಬಿಡ್ತೀವಿ. ಅದು ಧಾರಾವಾಹಿನೂ ಪಿಕ್ಚರ್ನು ಆಯ್ತು, ಅವಾರ್ಡ್ ವಿನ್ನಿಂಗ್ ಪಿಕ್ಚರ್. ಅಲ್ಲಿ ಏನ್ ಬರ್ತೈತೆ ಅಂತಂದ್ರ ಬ್ರಾಹ್ಮಣ ಸಮುದಾಯದಲ್ಲಿ ಅಲ್ಲಿ ಬರುವಂತಹ ಕ್ಯಾರೆಕ್ಟರ್ ನಾರಾಯಣಪ್ಪ ಅಂತ ಒಂದು ಕ್ಯಾರೆಕ್ಟರ್ ಬರ್ತೈತಿ. ಪ್ರಾಣೇಶಾಚಾರ್ಯ ಮುಖ್ಯ ಪಾತ್ರ ಅದು. ಸೊ ಆ ನಾರಾಯಣಾಚಾರ್ಯ ಅವರದೇ ಬ್ರಾಹ್ಮಣ ಕಮ್ಯುನಿಟಿಗೆ ಸೇರಿದಂತ ಇನ್ನೊಬ್ಬ ವ್ಯಕ್ತಿ ನಾರಾಯಣಪ್ಪ. ಇಬ್ಬರಲ್ಲಿ ದ್ವಂದ್ವ. ಅಲ್ಲಿ ಬರುವಂತಹ ಬೆಳ್ಳಿ, ಚಂದ್ರಿ ಈ ಪಾತ್ರಗಳನ್ನ ಓದಿದಾಗ ಹೆಂಗಾಗ್ತಿರ್ತದ ಅಂತಂದ್ರ ಬಹುಶಃ ಅದು ಓದ್ತಾ ಹೋದ್ವಿ ಅಂದ್ರ ಅದ್ರೊಳಗ್ ನಾವ್ ಇಳಿದ್ವಿ ಅಂದ್ರ ಆ ಅನುಭವನೇ ಬೇರೆ ಆಗ್ಬಿಟ್ಟಿರ್ತದೆ. ಯಾವ ದ್ವಂದ್ವಗಳಿಗೆ ಸಿಲುಕಿ ಅದರಿಂದ ಹೊರಗೆ ಬರ್ಲಾರ್ದೆ ಮನುಷ್ಯ ತೊಳಲಾಡಕತ್ತಾಗ ಅವಾಗ ಅನಿಸ್ತೈತಿ ಬಹುಶಃ ನಾನು ಜೀವನದ ಕೆಲವೊಂದು ಸಂದರ್ಭಗಳು, ನನ್ನ ಜೀವನದಲ್ಲೂ ಕೂಡ ಈ ಸಂದರ್ಭಗಳು ಹಾಗೆ ಹೋಗಿದ್ವಾ ಅಥವಾ ನಾನು ಅದರಲ್ಲಿ ಇದ್ನ ಅನ್ನುವಂತ ಒಂದು ಸಾಮ್ಯತೆ ಕಂಡು ಬರ್ಲಿಕ್ಕೆ ಪ್ರತಿಯೊಬ್ಬ ಓದುಗರಲ್ಲಿ ಕೂಡ ಆ ಭಾವನೆ ಬಂದೇ ಬರ್ತದೆ. ಅಷ್ಟೊಂದು ಅಭೂತಪೂರ್ಣವಾದಂತ ಅರ್ಥಗರ್ಭಿತವಾದಂತ ಅದರಲ್ಲಿ ನಾವು ಎಲ್ಲೋ ಒಂದು ಆ ಪಾತ್ರದಲ್ಲಿ ನಾವು ಕೂಡ ಅದೀವಿ ಅನ್ನುವಂತ ಫೀಲ್ ನಮಗ ಉಂಟ ಮಾಡುವಂತದ್ದು ಆ ಕಥೆಗಳು. ಆಮೇಲೆ ಕಥೆಯ ಹೊರಗೆ, ಆ ಕಾದಂಬರಿ ಹೊರಗೆ ಬರ್ತಾ ಬರ್ತಾ ಒಂದು ಎಂಡಿಂಗ್ ಬರ್ತದೆ. ಅವಾಗ ಅಲ್ಲಿ ಒಂದು ಸೊಲ್ಯೂಷನ್ ಅಂತ ಇರ್ತದೆ, ಪರಿಹಾರ ಅಂತ ಒಂದಿರ್ತದೆ. ಆವಾಗ ಮನಸ್ಸಿಗೆ ಒಂದು ನೆಮ್ಮದಿ ಅಥವಾ ಸಮಾಧಾನ ಸಿಗ್ಲಿಕ್ಕೆ ಸಾಧ್ಯ ಇದೆ. ಓ ಈ ತರ ಹೀಗೂ ಕೂಡ ಇದನ್ನ ಯೋಚನೆ ಮಾಡಬಹುದಾ, ಅಂದ್ರೆ ಸಮಸ್ಯೆಗೆ ಪರಿಹಾರ ಯಾವ ರೀತಿ ನಾವ್ ಅನ್ಕೊಂಡು ಆ ಸಮಸ್ಯೆಯಲ್ಲಿ ನಾನೇ ಇದ್ದೀನಿ. ಸೊ ಕೊನೆಯಲ್ಲಿ ಬಂದಾಗ ಪರಿಹಾರ ಈ ರೀತಿನ. ಸೊ ನನ್ನ ತಲೆಯಲ್ಲಿ ಒಂದು ಪರಿಹಾರ ಇದ್ರೆ ಲೇಖಕ ಇನ್ನೊಂದು ಪರಿಹಾರವನ್ನ ಕೊಟ್ಟಿರ್ತಾನೆ. ಆವಾಗ ಏನಾಗ್ತೀವಿ, ನಾವು ಸಂಕುಚಿತ ವ್ಯಾಪ್ತಿಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ವ್ಯಾಪ್ತಿ ವಿಶಾಲವಾಗ್ತದೆ ಅನ್ನುವಂತ ಅಭಿಪ್ರಾಯ ಅಲ್ಲಿ ಬರ್ತದೆ. ಇನ್ನೊಂದು ಬರ್ತದೆ ಶಿವರಾಮ್ ಕಾರಂತ್ ಅವ್ರದ್ದು ಚೋಮನ ದುಡಿ ಅಂತ ಹೇಳಿ. ಆ ಚೋಮನ ದುಡಿಯಲ್ಲಿ ಏನಾಗ್ತದೆ, ಅಲ್ಲಿ ಒಬ್ಬ ಚೋಮ ಅಂತ ದಲಿತ ಒಂದು ಕುಟುಂಬಕ್ಕೆ ಸೇರಿದಂತಹ ವ್ಯಕ್ತಿ, ಅವನಿಗೂ ಕೂಡ ಆಸೆ ಆಕಾಂಕ್ಷೆಗಳು, ಜನಸಾಮಾನ್ಯರಿಗೆ ಇರುವಂತಹ ಎಲ್ಲಾ ಆಸೆ ಆಕಾಂಕ್ಷೆಗಳು ಆತನಲ್ಲೇ ಇರ್ತದೆ. ಆ ಜಾತಿ ಸಂಘರ್ಷದಿಂದಾಗಿ ಅವನ ಆಸೆಗಳನ್ನ ಅವನಿಗೆ ಈಡೇರಿಸಲಿಕ್ಕೆ ಆಗುವುದೇ ಇಲ್ಲ. ದುಡಿ ಅಂತಂದ್ರ ಅದು ಒಂದು ತಮಟೆ, ಅದು ದುಡಿ ಅಂದ್ರೆ ತಮಟೆ. ಅವ ಯಾವ ರೀತಿ ಎಷ್ಟು ಆತನಿಗೆ ಸಂಕಷ್ಟಕ್ಕೆ ಒಳಗಾಗಿರ್ತಾನ ಅಂತಂದ್ರ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಆತನಿಗೆ ಶಬ್ದಗಳ ಸಹಾಯ ಸಿಗೋದಿಲ್ಲ. ಆ ದುಡಿಯನ್ನ ಬಡಿತಾ ತನ್ನ ಒಂದು ಭಾವನೆಯ ತೀವ್ರತೆಯನ್ನ ವ್ಯಕ್ತಪಡಿಸ್ತಾನೆ. ಅಂದ್ರೆ ಎಷ್ಟು ವೇಗವಾಗಿ ಆತ ದುಡಿಯನ್ನ ಬಡಿತಾನೋ ಅಷ್ಟು ಅವನ ಭಾವನೆ ಆಕ್ರೋಶ
ಆಕ್ರೋಶ, ಈ ಸಮಾಜದ ವಿರುದ್ಧ ತನ್ನಗೆ ಅವನ ಮನಸ್ಸಿನಲ್ಲಿ ತುಂಬಿಕೊಂಡಂತಹ ಆಕ್ರೋಶ, ಜಾತಿ ವ್ಯವಸ್ಥೆಯ ವಿರುದ್ಧ ಇರುವಂತಹ ಆಕ್ರೋಶವನ್ನ ಆ ದುಡಿಯ ಮೂಲಕ ವ್ಯಕ್ತಪಡಿಸ್ತಾನೆ. ಕೊನೆಗೂ ಕೂಡ ಆತನ ಆಸೆ ಈಡೇರೋದಿಲ್ಲ. ಒಂದು ಆಸೆ ಇರ್ತೈತಿ, ನಾ 2 ಎತ್ತುಗಳನ್ನ ತಗೊಳ್ಬೇಕು, ಸ್ವಂತವಾಗಿ ಜಮೀನನ್ನ ಉಳುಮೆ ಮಾಡ್ಬೇಕು ಅನ್ನೋದು ಅವನ ಕನಸು.